ಇವತ್ತು ನೀವು 1000 ಜನ ನಡುವೆ ಇದ್ರೂ ಕೂಡ ಒಂಟಿ ಅಂತ ಅನ್ಕೋತಿದ್ದೀರಾ. ಅಂಡ್ ಇನ್ನೂ ಎಷ್ಟೊಂದು ಜನ ನಮ್ಮ ಪ್ರೀತಿ ಪಾತ್ರರೇ ನಮ್ಮನ್ನ ಕೈ ಬಿಟ್ರು ಅಂತ ಕೂಡ ಕೊರಗ್ತಾ ಇದ್ದೀರಾ. ಕರೆಕ್ಟಾ? ಅನ್ಕೊಂಡಿದ್ದೀರಾ, ಕೊರಗ್ತಾನೆ ಇದ್ದೀರಾ, ಹೌದಾ? ಸೊ ಈ ಒಂದು ಮೆಸೇಜ್ನ ನೆನ್ಪಿಟ್ಕೊಳ್ಳಿ. ಹುಟ್ಟಿದಾಗಿಂದ ಸಾಯೋವರೆಗೂ ಮನುಷ್ಯ ಒಂಟಿನೇ. ಓಕೆ, ಅವನ ಜೀವನ ಹುಟ್ಟಿದಾಗಿಂದ ಸಾಯೋವರೆಗೂ ಒಂಟಿಯಾಗಿ ಸಾಗೋದು. ಓಕೆನಾ? ಅದ್ರ ಮಧ್ಯೆ ಕೆಲವೊಬ್ರು ಬಂದು ಹೋಗ್ತಾರೆ, ಬಟ್ ಹುಟ್ಟಬೇಕಾದ್ರೂ ಒಂಟಿನೇ, ಹುಟ್ಟಿದಾಗಿಂದ ಸಾಯೋದು ಕಡೆಗೆ ನಡೆಯುವಂತಹ ಜೀವನ, ರೈಟ್, ಅದು ಕೂಡ ಒಂಟಿನೇ. ರೈಟ್, ಒಂಟಿಯಾಗಿ ಸಾಯೋದು ನಾವು. ಓಕೆನಾ? ಬಂದು ಹೋಗೋದು ಬಿಡಿ, ಬಟ್ ನಾವು ಒಬ್ಬರೇ ಒಂಟಿನೇ ಎಲ್ಲರೂ ಕೂಡ. ಕರೆಕ್ಟ್? ಸೊ ಈ ಒಂಟಿತನ ನಿಮ್ಮನ್ನ ಕುಗ್ಗಿಸ್ಬೇಕು ಅಥವಾ ಈ ಜಗತ್ತೇ ನಿಮ್ಮನ್ನ ಮೆಚ್ಚುವಂತೆ ನಿಮ್ಮನ್ನ ಮಾಡಬೇಕು ಅನ್ನೋದು ನಿಮ್ಮ ಡಿಸಿಷನ್ ಆಗಿರುತ್ತೆ. ಓಕೆನಾ? ಸೊ ನಾನಿವತ್ತು ಈ ನಿಮ್ಮ ಒಂಟಿತನನ ಶಾಪ ಆಗಿ ಕನ್ಸಿಡರ್ ಮಾಡೋ ಬದಲು ಹೇಗೆ ಇದನ್ನ ದೇವರು ಕೊಟ್ಟ ವರವಾಗಿ ನಾವು ಮಾಡ್ಕೋಬಹುದು ಅಂತ ಕೆಲವೊಂದು ಸೂತ್ರಗಳನ್ನ ಹೇಳ್ತೀನಿ. ಓಕೆನಾ? ಸೊ ಆ ಸೂತ್ರ ಮುಖಾಂತರ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಹೇಗೆ ಇದು ವರ ಅಂತ ಅಂದ್ಬಿಟ್ಟು ಕೊನೆ ಸೂತ್ರ ನೀವು ತಿಳ್ಕೊಳ್ಳೇಬೇಕು, ಬಿಕಾಸ್ ಅದೇ ಮೇನ್ ಇಂಪಾರ್ಟೆಂಟ್. ಓಕೆ, ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿಬಿಡಿ. ಓಕೆನಾ? ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದು, ಒಂಟಿತನ ಅನ್ನೋದು ಒಂದು ಮಾನಸಿಕ ಕೊರತೆ. ಯಾರು ಇಲ್ಲ ಅಂತ ನಾವು ಕೊರಗೋದು. ಓಕೆನಾ? ಅದೇ ಏಕಾಂತ, ನಿಮ್ಮನ್ನು ನೀವು ಭೇಟಿ ಆಗುವಂತಹ ಸಮಯ ಅದು. ಓಕೆನಾ? ಸೊ ಏಕಾಂತ ಅಂದರೆ ನಿಮ್ಮನ್ನು ನೀವು ಭೇಟಿ ಆಗ್ತೀರಾ, ನಿಮ್ಮೊಳಗಡೆ ನಿಮ್ಮ ಅಂತರಂಗನ ನೀವು ತಿಳ್ಕೊತೀರಾ. ಅದೇ ಒಂಟಿತನ ಅನ್ನೋದು ನಮಗೆ ನಾವು ಕೊರಗೋದು. ಓಕೆನಾ? ನೀವು 100 ಜನದ ಮಧ್ಯೆ ಇದ್ರೂ ಕೂಡ ನಿಮ್ಮೊಳಗೆ ನೀವಿಲ್ಲ ಅಂತ ಅಂದರೆ ಅದು ಒಂಟಿತನನೇ. ಓಕೆನಾ? ಆದರೆ ಒಬ್ಬರೇ ಇದ್ದು ನೀವು ನಿಮ್ಮ ಜೊತೆ ಇದ್ದರೆ, ಓಕೆನಾ, ನಿಮ್ಮನ್ನು ನೀವು ಇಷ್ಟಪಟ್ಟರೆ, ನಿಮ್ಮನ್ನು ನೀವು ಪ್ರೀತಿಸಿದ್ರೆ ಅದು ಈ ಜಗತ್ತನ್ನೇ ಗೆಲ್ಬೋದು ನೀವು. ಓಕೆನಾ? ಜನರನ್ನು ಕೂಡ ಗೆಲ್ಬಹುದು. ಓಕೆ, ಒಬ್ಬರು, ಇಬ್ಬರು, 3 ಜನ ಆ ಥರ ಅಲ್ಲ. ರೈಟ್, 1000 ಜನ ಜೊತೆಲಿದ್ರು ನೀವು ಒಂಟಿ ಫೀಲ್ ಮಾಡ್ತೀರಾ. ಆ್ಯಂಡ್ ನಿಮ್ಮನ್ನು ನೀವು ಇಷ್ಟಪಟ್ಟರೆ ಆ 1000 ಜನ ಜೊತೆ ಇದ್ದಾಗ ನಿಮಗೆ ಒಂದು ಕಂಪ್ಲೀಟ್ ಲೈಫ್ ಅನ್ನೋದು ಒಂದು ಫೀಲಿಂಗ್ ಬರುತ್ತೆ ನಿಮಗೆ. ರೈಟ್, ಒಂಟಿತನ ಅನ್ನೋದು ನಿಮಗೆ ಕಾಡೋದಿಲ್ಲ. ಗೊತ್ತಾಗ್ತಿದೆಯಾ? ಏಕಾಂತ ಫಸ್ಟು ನೀವು ಅಭ್ಯಾಸ ಮಾಡ್ಕೋಬೇಕು. ರೈಟ್, ಏಕಾಂತವಾಗಿದ್ದು ನಿಮ್ಮನ್ನು ನೀವು ಅರ್ಥಕೋಬೇಕು. ಆವಾಗ ಮಾತ್ರ ಈ ಒಂಟಿತನ ನಿಮಗೆ ಶಾಪ ಅಲ್ಲ, ದೇವ್ರು ಕೊಟ್ಟಿರೋ ವರ ಅಂತ ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲಿರುವಂಥ ಎಷ್ಟೊಂದು ವಿಚಾರಗಳು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಈ ಏಕಾಂತದಲ್ಲಿದ್ದಾಗ. ರೈಟ್, ನೀವು ಏಕಾಂತವಾಗಿ ಇರೋದನ್ನ ಅಭ್ಯಾಸ ಮಾಡಿ ನಿಮ್ಮನ್ನು ನೀವು ಇಷ್ಟಪಟ್ಟರೆ ನೀವು ಒಂಟಿ ಅಂತ ನಿಮಗೆ ಅನಿಸೋದೇ ಇಲ್ಲ. ಒಂಟಿತನ ಅನ್ನೋದು ನಿಮಗೆ ಕಾಡೋದೇ ಇಲ್ಲ. ಆ್ಯಂಡ್ ಯಾವುದೇ ತರಹದ ಕೊರಗು ಕೂಡ ನಿಮ್ಗೆ ಇರೋದಿಲ್ಲ ಲೈಫಲ್ಲಿ. ರೈಟ್, ಯಾರೋ ಒಬ್ಬರು ನಿಮ್ಮ ಲೈಫಲ್ಲಿ ಬಿಟ್ಟೋದ್ರು ಅಂದರೆ ನಿಮ್ಗೆ ಇಷ್ಟ ಆಗಿರೋರು, ಓಕೆನಾ, ದೇವರು ನಿಮಗೆ ಏಕಾಂತದ ದಾರಿನ ತೋರಿಸ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿದ್ಯಾ? ಅಯ್ಯೋ, ಹಿಂಗೆ ಬಿಟ್ಟೋಗ್ಬಿಟ್ರಲ್ಲ, ದೇವ್ರು ಈ ಥರ ಶಾಪ ಕೊಟ್ರಲ್ಲ ಅಂತ ಅನ್ಕೊಳ್ಳೇಬೇಡಿ. ಅದು ನಿಮ್ಮ ವರ. ಓಕೆ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು, ನಿಮಗೆ ಅಂತ ನೀವು ಸಮಯ ಕೊಡೋದನ್ನ ನೀವು ಮರ್ತೋಗಿರ್ತೀರ. ಗೊತ್ತಾಗ್ತಾ? ಸೊ ಈ ಏಕಾಂತ ನಿಮ್ಮ ಸುತ್ತ ಇರೋರ ಮುಖವಾಡನ ಕಳ್ಚುತ್ತೆ. ನೀವೇನು, ನಿಮ್ಮ ಸುತ್ತ ಇರೋರು ಯಾವ ಥರ ಜನ ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸುತ್ತೆ. ಸೊ ಈ ಒಂಟಿತನ ಬಂದಾಗ ಆದಷ್ಟು ನಿಮ್ಮ ಸುತ್ತದವ್ರನ್ನ, ಜನಗಳನ್ನ ಹಾಗೂ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದನ್ನ ಫಸ್ಟು ಕಲ್ತ್ಕೊಳ್ಳಿ. ಓಕೆನಾ? ಸೊ ಇದು ನಿಮಗೆ ಕೊಟ್ಟಿರುವಂಥ ವರ ಅನ್ನೋದು ನಿಮಗೆ ರಿಯಲೈಸ್ ಆಗುತ್ತೆ ಆವಾಗ. ಗೊತ್ತಾಗ್ತಿದೆಯಾ? ಎರಡನೇದು, ಯಾವಾಗಲೂ ಒಂದ್ಸತಿ ಪಾಸ್ಟಲ್ಲಿ ನಡೆದಿರುವಂತಹ ಕಹಿ ಘಟನೆಗಳು ಇವಾಗಲೂ ನಿಮ್ಮನ್ನು ಬೇಟೆ ಆಡ್ತಿರುತ್ತೆ. ರೈಟ್, ನಿಮ್ಮ ಮನಸ್ಸನ್ನು ಬೇಟೆ ಆಡ್ತಿರುತ್ತೆ, ನಿಮ್ಮ ಥಾಟ್ಸ್ನ ಬೇಟೆ ಆಡ್ತಿರುತ್ತೆ. ಕರೆಕ್ಟಾ? ಆದರೆ ಈ ಪಾಸ್ಟ್ ಅನ್ನೋದು ಒಂದು ಸುಟ್ಟೋಗಿರುವಂತಹ ಹಗ್ಗದ ರೀತಿ. ಈ ಸುಟ್ಟೋಗಿರೋ ಹಗ್ಗ ಏನಿರುತ್ತೆ, ಹಗ್ಗ ಥರನೇ ಕಾಣುತ್ತೆ. ರೈಟ್, ಬಟ್ ಅದು ಏನಕ್ಕಾದ್ರೂ ಯೂಸ್ ಆಗುತ್ತಾ ಹೇಳಿ? ಯೂಸ್ ಆಗುತ್ತಾ? ಸೊ ನಿಮ್ಮ ಪಾಸ್ಟ್ ಕೂಡ ಹಾಗೇನೆ. ನೀವು ಪದೇ ಪದೇ ಅದನ್ನೇ ನೆನೆಸ್ಕೊಳ್ತಾ ಇದ್ರಿ ಅಂತ ಅಂದರೆ, ರೈಟ್, ಅದರಿಂದ ಏನೂ ಯೂಸ್ ಇಲ್ಲ. ನಿಮ್ಮ ಪ್ರೆಸೆಂಟ್ನ ನೀವು ಹಾಳು ಮಾಡ್ಕೋತೀರಾ. ರೈಟ್, ಇವತ್ತಿನ ಪ್ರೆಸೆಂಟ್ನ ನೀವು ಹಾಳು ಮಾಡ್ಕೋತೀರಾ. ಪ್ರೆಸೆಂಟ್ ಹಾಳಾದರೆ ನಿಮ್ಮ ಫ್ಯೂಚರ್ ಕೂಡ ನೀವೇ ಕೊಲೆ ಮಾಡ್ಕೊಂಡಂಗೆ ಅದನ್ನು. ಕರೆಕ್ಟ್, ನೀವೇ ಅದನ್ನು ಸಾಯಿಸ್ಬಿಟ್ಟಿರೋ ಥರ ಆಗುತ್ತೆ. ಸೊ ಅದ್ರ ಬದಲು ಪಾಸ್ಟ್ನ ಅಲ್ಲಿಗೆ ಬಿಟ್ಬಿಡಿ ನೀವು. ಓಕೆ, ಆ್ಯಂಡ್ ಇವತ್ತಿನ ದಿನನ ಸೆಲೆಬ್ರೇಟ್ ಮಾಡಿ. ಓಕೆನಾ? ಎಂಟೈರ್ ನಿಮ್ಮ ಲೈಫು, ನಿಮ್ಮ ಫ್ಯೂಚರ್ ಕೂಡ ಒಂದು
ಕರೆಕ್ಟಾದ ದಾರಿಗೆ ಬರ್ತಾ ಹೋಗುತ್ತೆ. ನಿಮ್ಮನ್ನು ನೀವು ಹಾಗೂ ನಿಮ್ಮ ಜೀವನನ, ಅದು ಇವತ್ತಿನ ದಿನನ, ಈ ಕ್ಷಣನ ನೀವು ಸೆಲೆಬ್ರೇಟ್ ಮಾಡಿದ್ರೆ ನಿಮ್ಮ ಎಂಟೈರ್ ಫ್ಯೂಚರ್ ಕೂಡ ಎಲ್ಲರೂ ಸೆಲೆಬ್ರೇಟ್ ಮಾಡೋ ರೀತಿ ಆಗುತ್ತೆ. ಓಕೆನಾ? ಸೊ ನಿಮಗೆ ಗೊತ್ತಾಗ್ತಿದೆ ಅನ್ಕೋತಿದ್ದೀನಿ ಒಂಟಿತನ ನಿಮಗೆ ಸಿಕ್ಕಿರುವಂತಹ ವರ ಅಂತ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಸ್ವಂತ ವಿಮರ್ಶೆಗಳು. ಓಕೆನಾ? ಈ ಹೊರಗಿನ ಕಣ್ಣು ಈ ಜಗತ್ತನ್ನು ನೋಡುತ್ತಲ್ವಾ, ಆದರೆ ನಮ್ಮ ಒಳಗಿನ ಕಣ್ಣು ಮಾತ್ರ ನಮ್ಮ ಅಂತರಂಗನ ನೋಡೋದಕ್ಕಾಗೋದು. ಸೊ ನಿಮ್ಮ ಅಂತರಂಗನ ಒಂದ್ಸತಿ ನೋಡ್ಕೊಳ್ಳಿ. ಓಕೆ? ನಿಮ್ಮ ಬಗ್ಗೆ ನೀವು ನೆಗೆಟಿವ್ಸ್ ಹೇಳೋದನ್ನ ಬಿಟ್ಟು ನಿಮ್ಮ ಬಗ್ಗೆ ಒಳ್ಳೆಯ ವಿಮರ್ಶೆಗಳನ್ನ ಮಾಡ್ತಾ ಹೋಗಿ. ರೈಟ್? ಏನೋ ಆಗಿರುತ್ತೆ, ಆಗಬಾರ್ದು. ಓಕೆ, ಎಲ್ಲಿ ತಪ್ಪಾಯಿತು, ನಾನು ಎಲ್ಲಿ ಎಡುವುದೆ, ಯಾವ ರೀತಿ ಇದನ್ನು ಅರ್ಥ ಮಾಡ್ಕೊಂಡಿದ್ದೆ. ಸೊ ಈ ಥರ ನಿಮ್ಮ ಬಗ್ಗೆ ನೀವು ವಿಮರ್ಶೆ ಮಾಡಿ. ನನ್ನ ಜೀವನನೇ ಇಷ್ಟು, ನಾನು ಒಳ್ಳೆ ಹಿಂಗಾಗೋಯ್ತು, ನನ್ನ ಲೈಫೇ ಸರಿ ಇಲ್ಲ, ಅದೆಲ್ಲ ಅಂದ್ಕೊಳ್ಳೇಬೇಡಿ. ಏನು ತಪ್ಪಾಗಿದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಕೆದಕಿ ತೆಗೀರಿ. ಎಲ್ಲಿ ಯಾವ ಕ್ಷಣದಲ್ಲಿ ತಪ್ಪು ಮಾಡಿದ್ರಿ, ಎಲ್ಲಿ ನಿಮ್ಮ ಆಲೋಚನೆಗಳು ನಿಮ್ಮನ್ನ ತಪ್ಪು ದಾರಿಗೆ ತಗೊಂಡೋಯ್ತು. ಸೊ ಈ ಥರ ವಿಮರ್ಶೆಗಳನ್ನ ನಿಮ್ಮ ಬಗ್ಗೆ ಮಾಡ್ಕೊಳ್ಳಿ. ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋ ವಿಮರ್ಶೆ ಕೂಡ ನೀವು ಮಾಡ್ಕೊಳ್ಳಿ. ಓಕೆನಾ? ಅದಕ್ಕೆ ದಾರಿ ಸಿಕ್ಕೇ ಸಿಗುತ್ತೆ, ಸೊಲ್ಯೂಷನ್ ಕೂಡ ಸಿಕ್ಕೇ ಸಿಗುತ್ತೆ ನಿಮಗೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟು, ಜನರು ನಿಮ್ಮನ್ನ ಹೊಗಳ್ದಾಗ ಅಥವಾ ತೆಗಳ್ದಾಗ ಯಾವುದಕ್ಕೂ ನೀವು ರಿಯಾಕ್ಟ್ ಮಾಡ್ದೇ ಸ್ಥಿರವಾಗಿರ್ತೀರ. ರೈಟ್? ಈ ಒಂಟಿತನ ನಿಮ್ಗೆ ಅದನ್ನು ಕಲಿಸ್ಕೊಟ್ಬಿಟ್ಟಿರುತ್ತೆ. ರೈಟ್? ವಿಮರ್ಶೆ ಮಾಡೋದನ್ನ ಕಲಿಸ್ಕೊಡುತ್ತೆ, ಏಕಾಂತವನ್ನು ಕಲಿಸ್ಕೊಡುತ್ತೆ, ಹಾಗೂ ಲೈಫಲ್ಲಿ ಏನೇ ಬಂದರೂ ತುಂಬ ಹಿಗ್ಗದೆ ಹಾಗೂ ಕುಗ್ಗದೆ ಹೇಗೆ ಲೈಫಲ್ಲಿ ಒಂದು ಸ್ಥಿರವಾಗಿ ಇರಬೇಕು, ಲೈಫಲ್ಲಿ ಮುಂದೆ ಹೋಗಬೇಕು ಅನ್ನೋದನ್ನು ಕೂಡ ಇದು ನಿಮಗೆ ಹೇಳ್ಕೊಡುತ್ತೆ. ಯಾಕಂದರೆ ಹೊಗಳ್ದಾಗ ಹಿಗ್ಗಿದ್ರೆ ಏನಾಗುತ್ತೆ, ಮತ್ತೆ ದೇವರು ಕೆಳಗೆ ಬೀಳಿಸ್ಬಿಡ್ತಾರೆ. ಹೌದಾ? ಅದೇ ತೆಗಳ್ದಾಗ ಹೆದರ್ಕೊಂಡ್ರೆ ಲೈಫೇ ನಿಂತೋಗ್ಬಿಡುತ್ತೆ ನಿಮ್ಮದು. ಕರೆಕ್ಟಾ? ಸೊ ನೀವು ಒಂಟಿಯಾಗಿದ್ದಾಗ ಜನರು ಹೇಗೆ, ಯಾವ ಸಮಯದಲ್ಲಿ ನಿಮ್ಮನ್ನು ಹಟ್ಟಕ್ಕೆ ಏರಿಸ್ತಿದ್ದಾರೆ, ಯಾವ ಸಮಯದಲ್ಲಿ ನಿಮ್ಮನ್ನ ತುಳಿತಿದ್ದಾರೆ ಅನ್ನೋದು ನೀವು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ರೈಟ್? ಸೊ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಯಾರೇ ಹೊಗಳ್ಳಿ ತೆಗಳ್ಳಿ, ನಿಮ್ಮ ಡಿಸಿಷನ್ ನಿಮಗಿರುತ್ತೆ, ಯಾರನ್ನು ನಂಬೋದಿಲ್ಲ. ನಿಮ್ಮ ಲೈಫಲ್ಲಿ ನೀವು ಸ್ಥಿರವಾಗಿ ಇರ್ತೀರಾ, ಯಾವುದೇ ಭಾವನೆಗಳಿಗೆ, ಆಮಿಷಗಳಿಗೆ ನೀವು ಒಳಗಾಗೋದಿಲ್ಲ. ಗೊತ್ತಾಗ್ತಿದೆಯಾ? ಅರ್ಥ ಆಗ್ತಿದೆ ಅಂತ ಅನ್ಕೊತಿದ್ದೀನಿ. ರೈಟ್? ಸೊ ನಾವು ಬಂದಿರೋದು ಮತ್ತು ಹೋಗೋದು ಒಬ್ಬರೇನೆ. ಸೊ ಅಂಥದ್ರಲ್ಲಿ ಈ ಜೀವನದ ಮಧ್ಯದಲ್ಲಿ ಇಂಥವ್ರ ಆಸರೆ ಬೇಕು, ಇಂಥವ್ರು ಬೇಕು ನನಗೆ ಅಂತ ನರಳೋದು ತುಂಬ ತಪ್ಪು. ರೈಟ್? ಒಂದು ಅಜ್ಞಾನ ಅಂತಲೇ ಹೇಳ್ಬೋದು. ರೈಟ್? ನಾನು ಇದನ್ನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಇವಾಗ ನೀವು ಒಳ್ಳೆ ಫ್ಯಾಮಿಲಿ ಇದೆ, ಗಂಡ ಹೆಂಡತಿ ಮಕ್ಕಳು ಫ್ರೆಂಡ್ಸು ಎಲ್ಲರೂ ಇದ್ದಾರೆ ಅಂದರೆ ಅವ್ರನ್ನ ಬಿಟ್ಬಿಟ್ಟು ಈ ಥರ ನೀವು ಒಂಟಿಯಾಗಿರಿ ಅಂತ ನಾನು ಹೇಳ್ತಿಲ್ಲ. ಎಲ್ಲೂ ಆ ಥರ ಸಿಚುವೇಶನಲ್ಲಿ ಯಾರಿದ್ದಾರೆ ಒಂಟಿಯಾಗಿ, ಅವ್ರು ನಮ್ದವ್ರು ಯಾರಿಗೆ ಮೋಸ ಮಾಡಿದ್ದಾರೆ, ಓಕೆ, ಲೈಫಲ್ಲಿ ಯಾರು ಒಬ್ಬರೇ ಜೀವನ ನಡೆಸ್ತಿದ್ರೆ ಅಂಥವ್ರಿಗೆ ಸ್ಫೂರ್ತಿ ಸಿಗಲಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಿರೋದು. ಓಕೆ? ಯಾರನ್ನು ಬಿಡಿ ಅಂತ ನಾನು ಹೇಳ್ತಿಲ್ಲ. ರೈಟ್? ಈ ಒಂಟಿಯಾಗಿ ಇರೋರಿಗೆ ನಾನು ಇದನ್ನು ಹೇಳ್ತಿರೋದು. ಆ್ಯಂಡ್ ನೀವು ಒಂಟಿಯಾಗಿದ್ದಾಗ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು, ಓಕೆ, ನೀವು ಖುಷಿಯಾಗಿರೋದನ್ನ ಕಲ್ತ್ಕೋತೀರಾ. ಓಕೆನಾ? ಸೊ ಆವಾಗ ನಿಮಗೆ ಒಂದು ಪಾಸಿಟಿವ್ ಮೈಂಡ್ಸೆಟ್ ಬೆಳೆಯುತ್ತೆ. ಸೊ ನೀವು ಪಾಸಿಟಿವ್ ಪೀಪಲ್ನ ಅಟ್ರಾಕ್ಟ್ ಮಾಡ್ತೀರಾ. ಸೊ ಮುಂದೆ ನಿಮ್ಗೊಂದಿನ ನಿಮ್ಮನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಜೊತೆ ಚೆನ್ನಾಗಿ ಜೀವನ ಮಾಡೋರು ಕೂಡ ಸಿಗ್ತಾರೆ ನಿಮಗೆ. ಗೊತ್ತಾಗ್ತಿದೆಯಾ? ರೈಟ್? ಒಳ್ಳೆಯವ್ರು ಸಿಕ್ಕಿದ್ರ ಚೆನ್ನಾಗಿರಿ. ಸೊ ಇವಾಗ ಯಾರು ಇಲ್ಲದೆ ಒಬ್ಬರೇ ಜೀವನ ಮಾಡ್ತಿದ್ದೀರಾ, ವೆಲ್ ಆ್ಯಂಡ್ ಗುಡ್. ದೇವ್ರು ನಿಮ್ಮ ಜೊತೆ ಇದ್ದಾರೆ, ನೀವು ನಿಮ್ಮ ಜೊತೆ ಇದ್ದೀರಾ. ಕರೆಕ್ಟ್? ಹೌದಾ? ಆ್ಯಂಡ್ ಇನ್ನೊಂದು, ಫಿಸಿಕಲ್ ಹೆಲ್ತ್ ಎಷ್ಟು ಮುಖ್ಯನೋ ಮೆಂಟಲ್ ಹೆಲ್ತ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ನಾವು ಒಬ್ಬರೇ ಇದ್ದಾಗ. ಕರೆಕ್ಟ್? ಸೊ ಈ ಒಂಟಿತನದ ಸಮಯನ ಉಪಯೋಗಿಸ್ಕೊಳ್ಳಿ. ಜಿಮ್ಗೆ ಹೋಗಿ, ಒಳ್ಳೆ ಊಟಗಳು ಮಾಡಿ, ಡಯಟ್ ಮಾಡಿ, ಫಿಸಿಕಲ್ ಹೆಲ್ತ್ ಕಾಪಾಡ್ಕೊಳ್ಳಿ, ಧ್ಯಾನ ಮಾಡಿ, ಸ್ಪಿರಿಚುವಲ್ ಪಾಡ್ಕಾಸ್ಟ್ ನೋಡಿ, ಅಥವಾ ಯಾವುದಾದ್ರೂ ಈ ಎಕ್ಸಾಂಪಲ್ ಈಗ ಎಷ್ಟೋ ಧ್ಯಾನ ಕೇಂದ್ರಗಳಿದ್ದಾವೆ, ಓಕೆ, ಸೆಷನ್ಗಳು ನಡೀತಾವೆ, ಅಂಥದಕ್ಕೆ ಸೇರಿಸ್ಕೊಳ್ಳಿ. ಮಾನಸಿಕ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳಿ. ರೈಟ್? ಪಾಡ್ಕಾಸ್ಟ್ಗಳಿದ್ದಾವೆ, ವಿಡಿಯೋಗಳು ನೋಡ್ಬೋದು. ಸೊ ಈ ಥರ ತುಂಬ ಅವಕಾಶಗಳಿದೆ ನಿಮಗೆ. ಓಕೆನಾ? ಅಥವಾ ಏನಾದರೂ ಹೊಸದನ್ನು ಕಲೀರಿ. ಈ ಸಮಯನ ನೀವು ನಿಮ್ಮನ್ನು ನೀವು ಸುಂದರವಾಗಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಅಂದರೆ ಫಿಸಿಕಲ್ ಆಗಿಯೂ ಇರ್ಬೋದು ಹಾಗೂ ಮಾನಸಿಕವಾಗೂ ಎರಡು ರೀತಿನಲ್ಲೂ ಸಹ ನೀವು ಸುಂದರ ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ಅರ್ಥ ಆಗ್ತಿದೆಯಾ? ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಔಟ್ಸೈಡಿಂದನೂ ಹಾಗೂ ನಿಮ್ಮ ಅಂತರಂಗದಿಂದನೂ ನೀವು
ಶುದ್ಧಿ ಮಾಡ್ಕೊಳ್ಳಿ. ಓಕೆ, ಒಳ್ಳೆಯ ಒಂದು ಹೆಲ್ತ್ನ ಕಾಪಾಡ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಸೊ ಈ ಥರ ನೀವು ಮೆಂಟಲ್ ಫಿಸಿಕಲ್ ಹೆಲ್ತ್ನ ಕಾಪಾಡಿಕೊಂಡಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ. ರೈಟ್? ಯಾವುದೇ ಕಷ್ಟ ಕೂಡ ನಿಮಗೆ ಕಷ್ಟ ಅನಿಸೋದಿಲ್ಲ. ಯಾವುದೇ ಕೆಲಸ ಕೂಡ ನಿಮಗೆ ಕಷ್ಟ ಅಂತ ಅನ್ಸೋದೇ ಇಲ್ಲ. ಆ್ಯಂಡ್ ನಿಮಗೆ ಯಾವುದೇ ಕೊರತೆ ಕೂಡ ಕಾಣಲ್ಲ. ಇದು ಮೇಯ್ನು. ಓಕೆ, ಯಾವುದು ಕಾಡೋದು ಇಲ್ಲ, ಕಾಣೋದು ಇಲ್ಲ. ಓಕೆ, ಒಬ್ಬರೇ ಇದ್ದೀನಿ ಅನ್ನೋ ರೀತಿ ನಿಮಗೆ ಕೊರತೆನೇ ಅನಿಸೋದಿಲ್ಲ ನಿಮಗೆ. ಓಕೆನಾ? ರೈಟ್? ಸೊ ಕೊನೆಯದಾಗಿ ಹೇಳಬೇಕಂದ್ರೆ, ನಾವು ತಾಯಿ ಗರ್ಭದಲ್ಲೇ ಇರಲಿ, ನಿದ್ದೆ ಮಾಡ್ತಿರ್ಲಿ, ನಾವು ಎಲ್ಲೇ ಇರಲಿ, ನಮ್ಮನ್ನು ಕಾಪಾಡ್ತಿರೋದು ಆ ದೇವರು. ಈ ಭೂಮಿಗೆ ತಂದಿರೋದು ಆ ದೇವರು. ರೈಟ್? ನಮ್ಮ ಒಳಗಿರುವ ಆತ್ಮನೇ ಆ ದೇವರು. ಆ್ಯಂಡ್ ಅದು ಆ ದೇವ್ರದ್ದು ಕೂಡ. ಕರೆಕ್ಟ್? ಸೊ ಈ ಸತ್ಯನ ನೀವು ಅರ್ಥ ಮಾಡ್ಕೊಳ್ಳಿ. ಈ ಆತ್ಮನೇ ದೇವರು. ಓಕೆನಾ? ನಮ್ಮ ಒಳಗಡೆನೇ ದೇವ್ರಿದೆ. ಅಂದರೆ ನಮ್ಮ ಜೊತೆ ನಾವು ಒಬ್ಬರೇ ಇಲ್ಲ, ನಮ್ಮ ಜೊತೆ ದೇವ್ರಿದೆ ಅನ್ನೋದನ್ನ ನೀವು ಫಸ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಸೊ ಆ ದೇವರು ನಮ್ಮೊಳಗಡೆ ಕಾದು ಕೂತ್ಕೊಂಡಿದೆ. ನಮಗೆ ನಾವು ಒಂಟಿ ಅಲ್ಲ ಅನ್ನೋದು ಒಂದಲ್ಲ ಒಂದಿನ ಅರ್ಥ ಆಗುತ್ತೆ. ನಮ್ಮ ಜೊತೆ ದೇವ್ರು ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅಂತ ಆ ದೇವರು ನಮ್ಮೊಳಗೆ ಕಾದು ಕೂತಿದೆ. ಗೊತ್ತಾಗ್ತಿದೆಯಾ? ಸೊ ದೇವ್ರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಇಡಿ. ಓಕೆನಾ? ನೀವು ಆ ದಾರಿಯಲ್ಲಿ ಸ್ಟಾರ್ಟ್ ಮಾಡಿದ್ರೆ ಆ ದಾರಿಯ ಕೊನೆವರೆಗೂ ದೇವರು ನಿಮ್ಮನ್ನು ಕಾಪಾಡ್ಕೊಂಡು ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಏನಾದರೂ ಒಂದು ಮಾಡಿ ಲೈಫಲ್ಲಿ ಸಿಕ್ಕಿರೋ ಅವಕಾಶಗಳನ್ನ, ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಗೊತ್ತಾಯ್ತಾ? ಸೊ ಎಲ್ರಿಗೂ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಹೇಗೆ ಈ ಒಂಟಿತನ ಅನ್ನೋದು ಶಾಪ ಅಲ್ಲ, ದೇವ್ರು ಕೊಟ್ಟಿರೋ ವರ ಅನ್ನೋದು ನಿಮ್ಗೆ ಇವಾಗ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಇನ್ನೂ ಕ್ಲಾರಿಟಿ ಬೇಕು ಅಂದರೆ ಇನ್ನೂ 2 ಸತಿ ವೀಡಿಯೋಗಳನ್ನ ನೋಡಿ. ಓಕೆನಾ? ಇನ್ನೂ 2 ಸತಿ ನೋಡಿ ನನ್ನ ವೀಡಿಯೋನ. ಇನ್ನೂ ಹಲವಾರು ವೀಡಿಯೋಗಳಿದೆ ನನ್ನ ಚಾನಲಲ್ಲಿ, ಹೋಗಿ ನೋಡಿ. ಓಕೆನಾ? ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಕೂಡ ಮಾಡಿ. ಓಕೆನಾ? ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದಲ್ಲೇ ಮಾತ್ರ ವೀಡಿಯೋಯಿಂದ ಎಕ್ಸಿಟ್ ಆಗಬೇಡಿ ಯಾರನ್ನು. ಓಕೆನಾ? ಸೊ ಒಳ್ಳೆ ಇನ್ಫಾರ್ಮೇಷನ್ ಇದೆ, ಕೊನೆವರೆಗೂ ಎಲ್ಲ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಇವುಗಳನ್ನ. ಓಕೆನಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.